ಬೆಂಗಳೂರಲ್ಲಿ ಹಾಡಹಗಲೇ ಚಿನ್ನದ ಮಾಲೀಕನಿಗೆ ಪಂಗನಾಮ ಹಾಕಿದ್ದಾರೆ. ಹೋಲ್ಸೇಲ್ ಚಿನ್ನ ಖರೀದಿ ನೆಪದಲ್ಲಿ ಕೋಟಿ ಕೋಟಿ ವಂಚನೆ. ಬರೋಬ್ಬರಿ 2 ಕೆಜಿ ಚಿನ್ನಾಭರಣದೊಂದಿಗೆ ಖದೀಮರು ಎಸ್ಕೇಪ್. ನಗರತ್ಪೇಟೆ ಮೆಹ್ತಾ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ವಂಚನೆಯಾಗಿದೆ. ಬರೋಬ್ಬರಿ 3 ಕೋಟಿ ಮೌಲ್ಯದ 2 ಕೆಜಿ ಚಿನ್ನಾಭರಣದೊಂದಿಗೆ ಎಸ್ಕೇಪ್. ಮಾಹಿ ಎಂಟರ್ಪ್ರೈಸಸ್ ಹೆಸರಲ್ಲಿ ಚಿನ್ನ ಖರೀದಿ ಮಾಡೋದಾಗಿ ಕಾಲ್ ಮಾಡಿದ್ದಾರೆ. ಮೆಹ್ತಾ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಕರೆ ಮಾಡಿದ್ದ ಪರೇಶ್ ಸೋನಿ, ನಮಗೆ ಹೋಲ್ಸೇಲ್ ಚಿನ್ನಾಭರಣ ಬೇಕು, ಡಿಸೈನ್ ತೋರಿಸಿ. ಆಯ್ತು ತೋರಿಸ್ತೀವಿ ಅಂತ 3 ಕೆಜಿ ಚಿನ್ನಾಭರಣ ತಂದಿದ್ರು. ಮಾಲೀಕ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯ ಪರೇಶ್ ಸೋನಿ ಆಫೀಸ್ಗೆ ತಂದಿದ್ರು. ಡಿಸೈನ್ ನೋಡಿ ಫೋಟೋ ತೆಗೆದುಕೊಳ್ಳೋದಾಗಿ ಹೇಳಿದ್ದ ಪರೇಶ್ ಫೋಟೋ ತೆಗೆದುಕೊಂಡು ಲಿಸ್ಟ್ ಮಾಡೋದಾಗಿ ಹೇಳಿದವ ಎಸ್ಕೇಪ್ ಆಗಿದ್ದಾನೆ. ಶ್ಯಾಮ್ ರಾಮಚಂದ್ರ ಹಾಗೂ ಪರೇಶ್ ಸೋನಿ ವಿರುದ್ಧ ದೂರು ದಾಖಲಾಗಿದೆ. ಈಗ ಮೊದಲಿಗೆ ಫೋನ್ ಮಾಡ್ತಾರೆ, ಹೋಲ್ಸೇಲ್ ರೇಟ್ನಲ್ಲಿ ನಾವು ಚಿನ್ನಾಭರಣ ತೆಗೆದುಕೊಳ್ತೀವಿ ಅಂತ. ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಬಂದಾಗ ಫೋಟೋ ತೆಗಿತೀವಿ ಅಂತ ಹೇಳಿ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಖದೀಮರು ಚಿನ್ನ ಹೊತ್ತೊಯ್ಯೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 3 ಕೆಜಿ ಚಿನ್ನಾಭರಣ ಬ್ಯಾಗ್ನಲ್ಲಿ ತುಂಬಿಕೊಂಡು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಚಿನ್ನ ಕಳ್ಳತನದ ಬಗ್ಗೆ ಮಲ್ಲೇಶ್ವರಂ ಪೊಲೀಸರಿಗೆ ದೂರು ನೀಡಿದ್ದಾರೆ ಮಾಲೀಕ. ತನಿಖೆಗಿಳಿದ ಮಲ್ಲೇಶ್ವರಂ ಪೊಲೀಸರಿಗೆ ಖದೀಮರ ಸುಳಿವು ಸಿಕ್ಕಿದೆ. ಚಿನ್ನ ಕದ್ದು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿರೋದಾಗಿ ಪೊಲೀಸರಿಗೆ ಸುಳಿವು ಸಿಕ್ಕಿದೆ. ಸಿಸಿಟಿವಿ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಸ್ಯಾಂಪಲ್ಗಳ ಫೋಟೋ ತಗೋತೀವಿ ಅಂತ ಎಷ್ಟು ಸಲೀಸಾಗಿ ಬ್ಯಾಗ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಆ ಬ್ಯಾಗ್ನಲ್ಲಿ 3 ಕೋಟಿ ಮೌಲ್ಯದ ಚಿನ್ನ ಇದೆ. 2 ಕೆಜಿ ಚಿನ್ನನ ಕದ್ದೊಯ್ದಿದ್ದಾರೆ. ನಗರತ್ಪೇಟೆ ಅಂಗಡಿ ಮಾಲೀಕನಿಗೆ ಸ್ಯಾಂಪಲ್ಗಳನ್ನ ತಗೊಂಡ್ಬನ್ನಿ ಅಂತ ಹೇಳಿ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಒಂದು ಆಫೀಸ್ಗೆ ಕರ್ಕೊಂಡು ಬರ್ತಾರೆ. ಆಫೀಸ್ ಕರ್ಕೊಂಡ್ ಬಂದು 1 ನಿಮಿಷ ಫೋಟೋ ತೆಗೆದುಕೊಳ್ತೀವಿ ಅಂತ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 2 ಕೆಜಿ ಚಿನ್ನ ಅಂದ್ರೆ 3 ಕೋಟಿ ಮೌಲ್ಯದ ಚಿನ್ನ ಖದೀಮರ ಪಾಲಾಗಿದೆ. ಒಂದು ಆಫೀಸ್ ಕ್ರಿಯೇಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿ ಕೂರಿಸ್ಕೊಂಡು ಫಸ್ಟ್ ಡಿಸೈನ್ಗಳನ್ನ ಚೆಕ್ ಮಾಡ್ತೀವಿ ಅಂತಾರೆ. ಅದಾದ್ಮೇಲೆ ಫೋಟೋ ತೆಗೆದುಕೊಳ್ತೀವಿ ಅಂತಾರೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಸಂಪರ್ಕದಲ್ಲಿದ್ದಾರೆ. ಅಷ್ಟು ಸಲೀಸಾಗಿ ಪ್ರಜ್ವಲ್ 2 ಕೋಟಿ ಚಿನ್ನಾನ ಅವ್ರ ಕೈ ಕೊಟ್ಟಿದ್ದ ಹೇಗೆ ವ್ಯಾಪಾರಿ, ಜೊತೆಗೆ ಇವರು ಎಸ್ಕೇಪ್ ಆಗೋದಕ್ಕೆ ಹೆಂಗ್ ಸಾಧ್ಯ ಆಯ್ತು? ಭಾವನಾ, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇವರ ಈ ಒಂದು ಟೀಮ್ ಏನಿದೆ, ಇಲ್ಲಿ ಅವ್ನು ಪರೇಶ್ ಇರ್ಬೋದು, ಶ್ಯಾಮ್ ಇರ್ಬೋದು ಅಥವಾ ರಾಮಚಂದ್ರ ಇರ್ಬೋದು, ಇವ್ರು 3 ಜನ ಒಂದು ಟೀಮ್ ಆಗಿ ಬಂದಿರ್ತಾರೆ. ಇವರು ಆನ್ಲೈನ್ ನಲ್ಲಿ ಗೋಲ್ಡ್ ಶಾಪ್ ಗಳನ್ನ ಮೊದಲಿಗೆ ಸರ್ಚ್ ಮಾಡ್ತಾರೆ. ಅವ್ರನ್ನ ಆನ್ಲೈನ್ ಮುಖಾಂತರವಾಗಿಯೇ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಹೋಲ್ಸೇಲ್ ಆಗಿ ಚಿನ್ನವನ್ನ ಖರೀದಿ ಮಾಡ್ತೀವಿ, ಹಾಗಾಗಿ ನಮಗೆ ಸಾಕಷ್ಟು ಚಿನ್ನಾಭರಣ ಬೇಕು ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಅಲ್ಲಿಗೆ ಕರ್ಸ್ಕೊಳ್ತಾರೆ. ಸುಮಾರು 3 ಕೆಜಿ ಚಿನ್ನಾಭರಣವನ್ನ ಈ ಒಂದು ನಗರಪೇಟೆಯ ಚಿನ್ನದ ಅಂಗಡಿಯ ಮಾಲೀಕರಿದ್ದಾರೆ ಅವರು ತಮ್ಮ ಮ್ಯಾನೇಜರ್ ನಲ್ಲಿ ಕೊಟ್ಟು ಇವರು ಕಳಿಸಿದಂತ ಲೊಕೇಶನ್ಗೆ ಅವರಿಗೆ ಕಳುಹಿಸಿ ಕೊಡ್ತಾರೆ. ಇವರು ಕೂಡ ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗಿ ಆ ಒಂದು ಜಾಗಕ್ಕೆ ಹೋಗ್ತಾರೆ. ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಇವರು ಫಸ್ಟಿಗೆ ಒಂದು ಸುಳ್ಳಿನ ಒಂದು ಅಡ್ರೆಸ್ ಅನ್ನ, ಸುಳ್ಳಿನ ಒಂದು ಹೆಸರನ್ನ ಹೇಳಿರ್ತಾರೆ. ಅಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆ ಒಂದು ಹೆಸರಿನಲ್ಲಿ ಯಾವುದೇ ಒಂದು ಅಂಗಡಿ ಇರೋದಿಲ್ಲ. ಅಲ್ಲಿ ಬೇರೆ ಒಂದು ಅಂದ್ರೆ ಲೋಟಸ್ ಜ್ಯುವೆಲರ್ಸ್ ಅಂತ ಹೇಳಿ ಒಂದು ಸುಳ್ಳು ಅಂಗಡಿಯನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಹಾಗೆ ಒಂದು ಸುಮ್ಮನೆ ಒಂದು ನೇಮ್ ಬೋರ್ಡ್ ಅನ್ನ ಕೂಡ ಅವರು ಹಾಕಿರ್ತಾರೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ಯಾವುದೇ ಎಂಟರ್ಪ್ರೈಸಸ್ ಆಗಿರ್ಬೋದು ಆ ರೀತಿ ಯಾವುದು ಕೂಡ ಇರೋದಿಲ್ಲ. ಆ ಸಂದರ್ಭದಲ್ಲಿ ಆತ ಕೇಳ್ತಾನೆ, ಅಂದ್ರೆ ನೀವು ಹೇಳಿರುವಂತದ್ದೇ ಬೇರೆ, ಇಲ್ಲಿರುವಂತದ್ದೇ ಬೇರೆ ಅಲ್ವಾ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ, ನಾವು ಈ ರೀತಿ ವ್ಯವಹಾರವನ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ, ನೀವು ಚಿನ್ನಾಭರಣವನ್ನ ತೋರಿಸಿ, ನಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರ ಮ್ಯಾನೇಜರ್ ಏನಿರ್ತಾರೆ ಅವರು ಸಾಕಷ್ಟು ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗಿರ್ತಾರಲ್ಲ, ಎಲ್ಲ ಡಿಸೈನ್ ಅನ್ನ ಕೂಡ ತೋರಿಸ್ತಾರೆ. ಅದರಲ್ಲಿ ಸಾಕಷ್ಟು ಡಿಸೈನ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡ್ಕೊಂಡವನು ಈ ಒಂದು ಪರೇಶ್ ಏನಿರ್ತಾನೆ, ಈತ ನೇರವಾಗಿ ಆ ರಾಮಚಂದ್ರ ಅವರಿಗೆ ಚಿನ್ನಾಭರಣ
ಆಭರಣವನ್ನ ಕೊಟ್ಟು ಇದನ್ನ ಲಿಸ್ಟ್ ಮಾಡು, ಹಾಗೆ ಫೋಟೋ ತೆಗೆದು ಕಳುಹಿಸು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವರು ಅದೊಂದು ಲಿಸ್ಟ್ ಮಾಡ್ಲಿಕ್ಕೆ ಅಂತ ಒಳಗೆ ತೆಗೆದುಕೊಂಡು ಹೋದಂತವನು ಅಲ್ಲಿಂದ ಅವನು ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದಂತ ಸಂದರ್ಭದಲ್ಲಿ ಇಲ್ಲಿದ್ದಂತ ಇಬ್ರು ಕೂಡ ಇವ್ನು ಓಡ್ ಹೋಗ್ತಿದ್ದಾನೆ, ನಾವು ಹಿಡ್ಕೊ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಮತ್ತೆ ಇವರಿಬ್ರು ಕೂಡ ಓಡ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಏನೋ ಆಗ್ತಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಇವರಿಗೂ ಕೂಡ ಗೊತ್ತಾಗೋದಿಲ್ಲ. ಇವ್ರು 3 ಜನರು ಕೂಡ ಮುಂಬೈಗೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯ ಮಲ್ಲೇಶ್ವರಂನ 3 ಟೀಮ್ ಏನಿದೆ ಅದು ಈಗಾಗಲೇ ಮುಂಬೈನಲ್ಲಿ ಬೀಡು ಬಿಟ್ಟಿದೆ. ಆರೋಪಿಗಳಿಗಾಗಿ ಹುಡುಕಾಟವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ಅಷ್ಟೇ ಹೋಲ್ಸೇಲ್ ಆಗಿ ಚಿನ್ನವನ್ನ ಖರೀದಿ ಮಾಡ್ತೀವಿ ಅನ್ನುವಂತ ಸಂದರ್ಭ ಆಗಿರ್ಬೋದು ಅಥವಾ ಆನ್ಲೈನ್ ನಲ್ಲಿ ಯಾರಾದ್ರೂ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಇವರು ನೇರವಾಗಿ ತೆಗೆದುಕೊಂಡು ಹೋಗಿದ್ದೇನಿದೆ ಅದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ಅಂದ್ರೆ ಇವರು ಕೂಡ ನಂಬಿಕೆ ಇಟ್ಟು ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಇವರ ಒಂದು ಗ್ಯಾಂಗ್ ಏನಿದೆ ಇದು ದೇಶದಲ್ಲಿ ಹಲವು ಕಡೆಗಳಲ್ಲಿ ಈ ರೀತಿಯ ಕೃತ್ಯವನ್ನ ಎಸಗಿರೋ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಸುಮಾರು 8ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ವಿಚಾರ ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇದೆ. ಸದ್ಯ ಇವರು ನೇರವಾಗಿ ಮುಂಬೈಗೆ ತಲುಪಿದ್ದಾರೆ ಅನ್ನುವಂತ ವಿಚಾರ ಪೊಲೀಸರು ಕೂಡ ಗೊತ್ತಾಗುತ್ತೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಕೂಡ ತಕ್ಷಣವೇ ಮುಂಬೈಗೆ ತಲುಪ್ತಾರೆ. ಇವರ ಸಂಪೂರ್ಣವಾದಂತಹ ಒಂದು ಹಿಸ್ಟ್ರಿಯನ್ನ ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ, ಇವರು ದೇಶದ ಪ್ರಮುಖವಾದಂತಹ ನಗರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಒಂದು ಇದೇ ರೀತಿಯ ಫೇಕ್ ಶಾಪ್ ಅನ್ನ ಓಪನ್ ಮಾಡ್ತಾ ಇದ್ರು. ಆನ್ಲೈನ್ ನಲ್ಲಿ ಸಾಕಷ್ಟು ಜನರಿಗೆ ತಮ್ಮ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ತಾ ಇದ್ರು. ಯಾರಾದ್ರೂ ಚಿನ್ನವನ್ನ ತೆಗೆದುಕೊಂಡು ಬಂದ್ರೆ ಅವರನ್ನ ಇದೇ ರೀತಿಯಲ್ಲಿ ಮೋಸ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ರು ಅನ್ನುವಂಥದ್ದೇನೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಇಬ್ಬರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರಲ್ಲ, ಅವರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿರುವಂತದ್ದು. ಇದ್ರ ಹಿಂದೆ ದೊಡ್ಡ ಜಾಲವೇ ಕೆಲಸ ಮಾಡ್ತಿದೆ ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಕೂಡ ಈಗ ಮಲ್ಲೇಶ್ವರಂ ಪೊಲೀಸರಿಗೆ ಮೂಡ್ತಾ ಇರುವಂತದ್ದು. ಭಾವನಾ. ಎಸ್, ಧನ್ಯವಾದ ಪ್ರಜ್ವಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.